ಮೇಡಮ್ ನನ್ನ ಶಿಶುವಿಹಾರನ ಹೇಗ್ ಮಾರ್ಲಿ? ಪ್ಲೀಸ್ ಮೇಡಮ್ ಅರ್ಥ ಮಾಡ್ಕೊಳ್ಳಿ. 35 ಜನ ಮಕ್ಳಿದ್ದಾರೆ, ಅವ್ರ ಗತಿ ಏನು? ನಿರೋಷ, ಮಕ್ಳು ಹಾಳಾದ್ರೆ ಹಾಳಾಗ್ ಹೋಗ್ಲಿ, ನನ್ನ ಗೊಟ್ಟಲ್ಲಿ ನಿನ್ ಜಾಗನ ನನ್ನ ಹೆಸರಿಗೆ ಬರ್ಕೊಡು ಅಂತ ಕೇಳೋದಕ್ಕೆ ನನ್ನೇನ ಚಿದಂಬರಂ ಅಂತ ಅನ್ಕೊಂಡ್ಯಾ? ನೋಡು, ನಿನ್ನ ನಾನು ಈಕ್ವಲ್ ಆಗಿ ನೋಡೋಳು. ಅದಕ್ಕೆ ನಿನ್ಗೂ ನನ್ನ ಥರನೇ ಈಕ್ವಲ್ ಶೇರ್ ಬರಬೇಕು ಅಂತ ನಾನು ಹಿಂಗೆ ಈ ಮಾತು ಹೇಳ್ತಿರೋದು. ನಿನ್ ಆ ಜಾಗದಲ್ಲಿ ನಾನೊಂದು 12 ಫ್ಲಾಟ್ಗಳನ್ನ ಕಟ್ತೀನಿ. ನನಗೊಂದು 6 ಫ್ಲಾಟು, ನಿನಗೊಂದು 6 ಫ್ಲಾಟು, ಇಬ್ರಿಗೂ 50-50% ಶೇರು. ಏನಂತ್ಯಾ? ಏನು 6 ಫ್ಲೋರು ನನಗ್ ಬರ್ಕೊಡ್ತೀರಾ? ಅಫ್ಕೋರ್ಸ್, ಬಿಕಾಸ್ ಆ ಜಾಗ ನಿಂದು ನಿರೋಷ. ಆದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಇನ್ವೆಸ್ಟ್ ಮಾಡೋಷ್ಟು ದುಡ್ಡು ನನ್ನ ಹತ್ರ ಇಲ್ವಲ್ಲ ಮೇಡಮ್. ಕನ್ಸ್ಟ್ರಕ್ಷನ್ಗೆ ಅಂತ ನೀನ್ ನನಗೆ 1 ರೂಪಾಯಿನೂ ಕೊಡೋದು ಬೇಡ. ನಾನೇ ನಿಂಗೆ ಟೋಕನ್ ಅಡ್ವಾನ್ಸ್ ಅಂತ 10 ಲಕ್ಷ ಕೊಡ್ತೀನಿ. ನಿನ್ನ ಹೆಸರಿಗೆ ಬರೋ 6 ಫ್ಲೋರ್ಗಳಲ್ಲಿ 1 ಫ್ಲೋರ್ನ ಶಿಶುವಿಹಾರ ಮಕ್ಕಳಿಗೆ ಅಂತ ಮೀಸಲಿಟ್ಬಿಡು. ಇನ್ನುಳಿದ 5 ಫ್ಲೋರ್ನ ಬಾಡಿಗೆ ಕೊಡು. ಬರೋ ಬಾಡಿಗೆನ ಫಿಕ್ಸೆಡ್ಗೆ ಹಾಕು. ನಿನ್ ಲೈಫು ಸೆಟ್ಲ್ ಆಗತ್ತೆ, ಮಕ್ಳಿಗೂ ಒಂದ್ ದಾರಿ ಆಗತ್ತೆ. ಏನಂತ್ಯಾ? ನಜೀರ್ ಭಾಯ್, ಸ್ವಲ್ಪ ನಿರೋಷನ್ ಕರೀರಿ. ನಿರೋಷ ಭೇಟಿ ಇಲ್ಲಲ್ಲ ಸಾಬ್? ಇಲ್ಲ? ಎಲ್ಲಿಗೆ ಹೋದ್ಲು? ಎಲ್ಲಿಗೆ ಹೋದ್ಲು ನಜೀರ್ ಭಾಯ್? ಅರ್ಪಿತಾ ಜೊತೆಗೆ ಹೋದ್ಲು ಸಾಬ್. ಅರ್ಪಿತಾ ಜೊತೆಗೆ ಹೋದ್ಲ? ಎಷ್ಟೊತ್ತಾಯ್ತು ಹೋಗಿ? ಒಂದು ಅರ್ಧ ಗಂಟೆ ಆಯ್ತು ಸಾಬ್. ಏನ್ ನಜೀರ್, ಆ ಅರ್ಪಿತಾನ್ ಜೊತೆಗೆ ನನ್ನ ಮಗಳನ್ನ ಯಾಕೆ ಕಳ್ಸೋಕ್ ಹೋಗಿದೆ? ಅವಳ ಜೊತೆ ಕಳಿಸ್ಕೊಡ್ದು ಅಂತ ಹೇಳಿರ್ಲಿಲ್ವಾ? ಇಡಿಯಟ್, ಒಂದು ಚಿಕ್ಕ ಕೆಲಸ ಮಾಡಕ್ಕಾಗಲ್ಲ ನಿನ್ ಕೈಲಿ? ಬಸ್ ಕರೋ ಸಿದಂಬರ್ ಸಾಬ್, ನಮ್ದು ಸುಮ್ಮನೆ ಇದೆ ಅಂತ ನೀವು ಮಾತಾಡ್ತಾನೆ ಇದ್ದೀರಿ. ಇಷ್ಟು ದಿವಸ ಎಲ್ಲಿ ಹೋಗಿದ್ದೀರಿ ಸಾಬ್? ಆಗ ನಿಮಗೆ ಮಗಳು ಬೇಕಾಗಿರ್ಲಿಲ್ಲ ಅಲ್ಲ? ಈಗ ಬಂದು ರೋಪ್ ಜಮಾಯಿಸ್ಬೇಡಿ ಸಾಬ್. ನಿಮ್ದು ಮಗಳ ಮೇಲೆ ಪ್ರೀತಿ ಇದ್ರೆ ಮನೆಗೆ ಕರ್ಕೊಂಡು ಹೋಗಿ. ನಮ್ಗೆ ಬೇಡ, ನಾವು ಇಲ್ಲಿ ಹಾಸ್ಟೆಲ್ ನಡೆಸ್ತಾ ಇಲ್ಲ. ಸಾರಿ ನಜೀರ್ ಭಾಯ್, ಅರ್ಪಿತಾ ನಿರೋಷನ್ ಕರ್ಕೊಂಡು ಹೋಗ್ಬಿಟ್ಲು ಅನ್ನೋ ಬೇಜಾರಲ್ಲಿ ನಿಮ್ಗೆ ಆ ಥರ ಮಾತಾಡ್ಬಿಟ್ಟೆ. ಬೇಜಾರು ಮಾಡ್ಕೋಬೇಡಿ. ಎಲ್ಲಿಗೆ ಹೋಗಿದ್ದಾರೆ ಅಂತ ಏನಾದ್ರು ಗೊತ್ತಾ ನಿಮಗೆ? ಶಿಶುವಾರಿಗೆ ಹೋಗಿರ್ಬೋದು, ಅಲ್ಲಿ ಹೋಗಿ ನೋಡಿ. ಓಕೆ ನಿರೋಷ, ಸೊ ಏನಂತ್ಯಾ? ಓಕೆನಾ? ನೀವ್ ಹೇಳ್ತಿರೋ ಪ್ಲಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೇಡಮ್. ಗುಡ್. ಹಾಗಿದ್ರೆ ನೆಕ್ಸ್ಟ್ ವೀಕ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣವಾ? ನೆಕ್ಸ್ಟ್ ವೀಕಾ? ಅಷ್ಟು ಫಾಸ್ಟಾಗಿ ಬೇಡ ಮೇಡಮ್, ನನಗೆ ಯೋಚನೆ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಇಷ್ಟೊಳ್ಳೆ ಪ್ಲಾನ್ ಹೇಳಿದೀನಿ, ಇನ್ನೂ ಟೈಮ್ ಬೇಕು ಅಂತಿದ್ಯಲ್ಲ. ಬೇರೆ ಯಾರಾದ್ರೂ ಆಗಿದ್ರೆ ಇಮ್ಮಿಡಿಯೇಟ್ ಆಗಿ ಓಕೆ ಅಂತಿದ್ರು. ಯಾಕೆ ನಿರೋಷ, ಇನ್ನೂ ನನ್ ಮೇಲೆ ನಂಬಿಕೆ ಬರ್ತಿಲ್ವಾ? ಅಯ್ಯಯ್ಯೋ, ಹಾಗೇನಿಲ್ಲ ಮೇಡಮ್, ನಂಬಿಕೆ ಇದೆ. ಮತ್ತೆ ಟೈಮ್ ಯಾಕೆ ಬೇಕು? ಇದು ನನ್ನ ಲೈಫ್ನ ದೊಡ್ಡ ಡಿಸಿಷನ್ ಮೇಡಮ್. ಸಡನ್ ಆಗಿ ಡಿಸೈಡ್ ಮಾಡಕ್ ಆಗಲ್ಲ. ನನಗೆ ತಂದೆ ಇದ್ದಾರೆ, ಅವ್ರ ಹತ್ರ ಒಂದ್ಸಲ ಡಿಸ್ಕಸ್ ಮಾಡ್ಬೇಕು. ಆದಿತ್ಯಂಗೆ ಹೇಳಿ ಅವ್ನ ಒಪಿನಿಯನ್ ಕೇಳ್ಬೇಕು, ನಜೀರ್ ಚಾಚಂಗೂ ಹೇಳ್ಬೇಕು. ಏನ್ ನಿರೋಷ ನೀನು, ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ ಇದು. ನೋಡು, ನೀನ್ ತುಂಬಾ ಚಿಕ್ಕ ಮಗು ಆಗಿದ್ದಾಗ ನಿಮ್ ತಂದೆ ನಿನ್ನ ಬಿಟ್ಟು ಹೋದ್ರು ಅಂತ ಹೇಳ್ತಿದ್ದೆ. ಅಂತ ತಂದೆನೇ ಈಗ ಎಲ್ಲಿಂದ ಹುಡುಕ್ತ್ಯಾ? ಅವ್ರ ಹತ್ರ ಈ ವಿಚಾರ ಎಲ್ಲ ಹೇಗ್ ಡಿಸ್ಕಸ್ ಮಾಡಕ್ಕಾಗತ್ತಾ ಹೇಳು? ಇನ್ನು ಆದಿತ್ಯ ಪಾಪ, ಅವನೇ ಕೈಕಾಲಲ್ಲಿ ಶಕ್ತಿ ಇಲ್ಲೇ ಹಾಗೆ ಮಲ್ಗಿದಾನೆ. ಅವನ ಹತ್ರ ಈ ವಿಚಾರ ಎಲ್ಲ ಹೇಳಿ ಅವನ್ನ ಒಪ್ಸೋದಕ್ ಸಾಧ್ಯನಾ? ಅಥವಾ ಅವ್ನಿಗಿದೆಲ್ಲ ಅರ್ಥ ಆಗತ್ತಾ? ನೀನೇ ಹೇಳು. ಇನ್ನು ನಜೀರ್ ಚಾಚಾ, ಪಂಚರ್ ಅಂಗಡಿ ಇಟ್ಕೊಂಡ್ರು ಅವ್ರಿಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಬಗ್ಗೆ ಹೇಗ್ ಗೊತ್ತಾಗ್ಬೇಕು ಹೇಳು? ದುಡ್ಡು ಕೊಡು, ತಗೋ, ಇದರಲ್ಲಿ 10 ಲಕ್ಷ ಇದೆ. ಅಲ್ಲ ಮೇಡಮ್, ತಗೋ, ಇದನ್ನ ಅಡ್ವಾನ್ಸ್ ಅಂತ ಇಟ್ಕೊ. ಓಕೆ? CM ಸಾಹೇಬ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಿ ನಾನು ಮಾತಾಡ್ತೀನಿ ಸರ್. ಯು ಡೋಂಟ್ ವರಿ. ಓಕೆ ಓಕೆ, ಸಿ ಯು ಸರ್. ಥ್ಯಾಂಕ್ ಯು. ಸಾಕ್ಷಿ, ಡ್ಯಾಡ್, ನಾಳೆ ಪ್ರೋಗ್ರಾಮ್ ನೆನಪಿದೆ ಅಲ್ವಾ? ನಾಳೆನಾ? ಏನ್ ಪ್ರೋಗ್ರಾಮು? ಡ್ಯಾಡ್, ಇದು ಮೋಸ. ಪಿಕ್ನಿಕ್ ಹೋಗ್ಬೇಕು ಅಂತ ನಾನು ನಿಮ್ಗೆ ಹೇಳಿರ್ಲಿಲ್ವಾ? ಓಹ್ ಸಾರಿ ಸಾಕ್ಷಿ, ನಾಳೆ CM ಸಾಹೇಬ್ರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದಿಸ್ ಇಸ್ ನಾಟ್ ಫೇರ್ ಡ್ಯಾಡ್. ನಿಮಿಷ, CM ಸಾಹೇಬ್ರಿಗೆ ಫೋನ್ ಕೊಡಿ. ಸರ್ ನಮಸ್ತೆ.
ನಾನು MLA ಸೂರ್ಯ ರಾಜಶೇಖರ್ ಮಾತಾಡ್ತಿರೋದು ಸರ್. ನಾಳೆ ನಿಮ್ಮ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿದ್ದೆ. ನನ್ನ ಫ್ಯಾಮಿಲಿ ಜೊತೆ ಆಚೆ ಹೋಗಬೇಕು, ಅದಕ್ಕೆ. ನಮ್ಮ ಜೊತೆ ಪಿಕ್ನಿಕ್ ಬರೋದಕ್ಕೋಸ್ಕರ ಮುಖ್ಯಮಂತ್ರಿಗಳ ಜೊತೆ ಇದ್ದಿದ್ದು ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರ? ಹೌದು ಪುಟ. ಪಿಕ್ನಿಕ್ಗೆ ಇನ್ನೊಂದಿನ ಹೋಗ್ಬೋದಿತ್ತಲ್ಲ ಡ್ಯಾಡ್? ಈ ನಿನ್ನ ಅಪ್ಪನ ಖುಷಿಗೋಸ್ಕರ ನೀನು ಇಷ್ಟಪಟ್ಟವನ್ನ ದೂರ ಮಾಡ್ಕೊಂಡಿದ್ಯಾ. ಅಂಥದ್ರಲ್ಲಿ ನನ್ನ ಮಗಳ ಸಂತೋಷಕ್ಕೋಸ್ಕರ ಒಂದು ಅಪಾಯಿಂಟ್ಮೆಂಟ್ನ ಕ್ಯಾನ್ಸಲ್ ಮಾಡ್ಕೊಳಕ್ಕಾಗಲ್ವ ನನ್ನ ಕೈಲಿ? ಯು ಆರ್ ದ ಬೆಸ್ಟ್ ಡ್ಯಾಡ್ ಇನ್ ದ ವರ್ಲ್ಡ್. ಯು ಆರ್ ದ ಬೆಸ್ಟ್ ಡಾಟರ್ ಇನ್ ದ ವರ್ಲ್ಡ್. ಸಾರಿ ಡ್ಯಾಡ್, ಇಷ್ಟು ಪ್ರೀತಿ ಇಟ್ಕೊಂಡಿರೋ ನಿಮಗೆ ಮೋಸ ಮಾಡ್ತಾ ಇದ್ದೀನಿ. ಆದರೆ ನನಗೆ ಬೇರೆ ದಾರಿ ಇಲ್ಲ. ಸಾಕ್ಷಿ, ಏನಾದರೂ ಹೇಳಿದ್ಯಾ ಪುಟ? ಇಲ್ಲ ಡ್ಯಾಡ್, ಏನೂ ಇಲ್ಲ. ಇಲ್ಲ, ನೀನೇನೋ ಹೇಳಿದ್ಯಾ ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ಏನೂ ಇಲ್ಲ ಡ್ಯಾಡ್. ಅದು ನನಗೆ ಸ್ವಲ್ಪ ತಲೆನೋವು. ರೂಮಿಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಸರಿ ಪುಟ, ಟೇಕ್ ಕೇರ್. ಡ್ಯಾಡ್, ಸಾಕ್ಷಿ ರಂಜಿತ್ನ ಕಂಪ್ಲೀಟ್ ಆಗಿ ಮರ್ತಿದ್ದಾಳೆ ಅಂತ ನಂಗೆ ಈಗ ನಂಬಿಕೆ ಬರ್ತಿದೆ. ಹೌದಾ? ಇದ್ದಕ್ಕಿದ್ದಾಗ ಹೇಗೆ ನಂಬಿಕೆ ಬಂತು ನಿಂಗೆ? ಅವಳು ಫೋನ್ ಚೆಕ್ ಮಾಡಿದೆ ನಾನು. ಆ ರಂಜಿತ್ ಫೋನಿಂದ ಇವಳಿಗೆ ಒಂದು ಕಾಲು ಬಂದಿಲ್ಲ. ಇವಳು ಅವ್ನು ಕಾಲ್ ಮಾಡಕ್ ಹೋಗ್ಲಿಲ್ಲ. ವೆರಿ ಗುಡ್ ಆರ್ಯ. ಡ್ಯಾಡ್, ಯಾರನ್ನ ಕೇಳಿ ಸಾಕ್ಷಿ ಮೊಬೈಲ್ನ ಚೆಕ್ ಮಾಡಿದ್ಯಾ ನೀನು? ಅವಳ ಮೊಬೈಲ್ನ ಚೆಕ್ ಮಾಡು ಅಂತ ನಾವು ಯಾರಾದರೂ ಹೇಳಿದ್ವಾ ನಿಂಗೆ? ಅಲ್ಲ, ಯಾವುದಕ್ಕೂ ಕನ್ಫರ್ಮ್ ಮಾಡೋಣ ಅಂತ ಚೆಕ್ ಮಾಡಿದೆ ಅಷ್ಟೇ. ತಪ್ಪು. ಸಾಕ್ಷಿ ನಮ್ಮೆದುರಡನೆ ಹೇಳಿದಾಳೆ, ರಂಜಿತ್ ನೀ ನನ್ನ ಮರ್ತು ಬಿಡು ಅಂತ. ಅದಾದ್ಮೇಲೆ ಅವಳ ಮೇಲೆ ಸಂಶಯ ಪಡೋದು ಸ್ವಲ್ಪನೂ ಸರಿಯಲ್ಲ ಆರ್ಯ. ನೀನು ಅವಳು ಮೊಬೈಲ್ನ ಚೆಕ್ ಮಾಡಿದ್ಯಾ ಅಂತ ಅವಳಿಗೆ ಗೊತ್ತಾದ್ರೆ ಎಷ್ಟು ನೊನ್ಕೋಬೋದು ಅವಳು? ಇನ್ನೊಂದು ಸಲ ಈ ರೀತಿ ಮಾಡಿದ್ರೆ ಸುಮ್ಮನೆ ಇರಲ್ಲ ನೋಡು. ಒಪ್ಕೊಂಡ್ಲು. ನೆಕ್ಸ್ಟ್ ವೀಕು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳಿದಾಳೆ. ನಾವು ಆದಷ್ಟು ಬೇಗ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು. ಅವಳನ್ನ ಒಪ್ಸೋದು ಅಷ್ಟೇನು ಕಷ್ಟ ಆಗಲಿಲ್ಲ. ಅವರಪ್ಪ ಚಿದಂಬರಂ ಆದಿತ್ಯಂಗೆ ಹೊಡಿಸಿ ಒಳ್ಳೆ ಕೆಲಸನೇ ಮಾಡಿದ್ರು. ಅದನ್ನು ನಾನು ಎನ್ಕ್ಯಾಶ್ ಮಾಡಿಕೊಂಡೆ ಅಷ್ಟೆ. ನಾವು ಕಟ್ತಿರೋ ಫ್ಲ್ಯಾಟ್ಸಲ್ಲಿ 6 ಫ್ಲ್ಯಾಟ್ನ ಅವಳು ಕೊಡ್ತೀವಿ ಅಂತ ಹೇಳಿದ್ವಲ್ಲ, ಅದನ್ನು ನಂಬ್ಕೊಂಡಿದ್ದಾಳೆ. ಜೊತೆಗೆ ಚಿದಂಬರಮು ಫೇಕ್ ಪೇಪರ್ಸ್ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಪಾಪ ತುಂಬ ಹೆದರ್ಕೊಂಡಿದ್ದಾಳೆ. ನಮಗಿದ್ದಂಥ ರೋಡ್ ಬ್ಲಾಕು ಕ್ಲಿಯರ್ ಆಯಿತು. ಚಿದಂಬರಂ, ನೀನು ಇಂಥ 10 ಬಾಡಿ ಗಾರ್ಡ್ಗಳನ್ನ ಇಟ್ಕೊಂಡ್ರು ನನ್ನ ಸಮಕ್ಕೆ ಬರಕ್ಕಾಗಲ್ಲ, ತಿಳ್ಕೊ. ಏನ್ ತಲೆ ಕೆಟ್ಟಿದ್ಯಾ ನಿಮ್ಗೆ? ಹೌದು, ತಲೆ ಕೆಡ್ತಾ ಇದೆ ನನಗೆ. ನೀನ್ ಯಾಕೆ ನನ್ನ ಮಗಳ ಜೀವನದಲ್ಲಿ ಆಟ ಆಡ್ತಾ ಇದೀಯಾ? ನಾನೇ ನಿಮ್ಮ ಮಗಳ ಜೀವನದಲ್ಲಿ ಆಟ ಆಡ್ದೆ? ನೀನ್ ಆಡ್ತಿರೋ ಗೇಮ್ ಅಲ್ಲಿ ಹಳೆ ಕಿಲಾಡಿ ನಾನು. ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ಯಾ? ನನ್ನ ಮಗಳನ್ನ ನನ್ನ ವಿರುದ್ಧನೇ ಎತ್ ಕಟ್ಟಿ ಮಜಾ ತಗೋತಿದ್ಯಾ ನೀನು? ಏನು ಮಾತಾಡ್ದೆ ನಿರೋಜ ಹತ್ರ? ಹೇಳು, ಏನು ಮಾತಾಡ್ದೆ ನನ್ನ ಮಗಳ ಹತ್ರ? ಅದು ಅದು ಏನಿಲ್ಲ, ಹಾಗೆ ಸುಮ್ಮನೆ ಕರ್ಕೊಂಡು ಬಂದೆ ಅಷ್ಟೇ. ಸುಮ್ಮನೆ ಕರ್ಕೊಂಡ್ ಬರೋದಕ್ಕೆ ಅವಳೇ ನಿನ್ ರೂಮ್ ಮೇಟಾ ಇಲ್ಲ ಕ್ಲಾಸ್ಮೇಟಾ? ಅವಳು ನನ್ನ ಮಗಳು. ಹೇಳು, ಯಾಕೆ ಕರ್ಕೊಂಡು ಬಂದೆ? ಹೇಳಿದ್ರೆ ನಿನ್ ತಲೆ ಬುಡೆ ಹೊಡೆದಾಕ್ಬಿಡ್ತೀನಿ. ಅವಳ ಸೈಟ್ನ ಮಾರೋದಾದ್ರೆ ನಾನೇ ತಗೋತೀನಿ, ನನಗೆ ಮಾರು ಅಂತ ಹೇಳ್ದೆ. ಅದಕ್ಕೆ ನನಗೆ ಸೈಟ್ ತೋರ್ಸಕ್ ಬಂದ್ಲು. ನನ್ನ ಮಗಳು ತನ್ನ ಸೈಟ್ನ ನಿನಗೆ ಮಾರ್ತೀನಿ ಅಂತ ಹೇಳಿದ್ಲಾ? ಯಾರಿಗೆ ಹೇಳ್ತಿದ್ಯಾ ಈ ಹರಿಕತೆನ? ನಿಜ ಪಗಳು, ನೀನೇ ತಾನೇ ಅವಳಿಗೆ ಹೆದರ್ತಿ ಅವಳು ಸೈಟ್ನ ನಿನಗೆ ಮಾರು ಅಂತ ಹೇಳಿದ್ದು? ನನಗೆ ಮಾರಿದ್ರೆ ಒಳ್ಳೆ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ದೆ, ಅದಕ್ಕೆ ಒಪ್ಕೊಂಡ್ಲು. ಇದೇ ನಿನಗೆ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸರ್ತಿ ಏನಾದ್ರೂ ನನ್ನ ಮಗಳ ತಂಟೆಗೆ ಸುಳಿದ್ಯೋ, ಕಣ್ಣಲ್ಲಿರೋ ಬುಲೆಟ್ ನಿನ್ನ ತಲೆ ಬುರುಡೆ ಹೊಡೆಯುತ್ತೆ. ಬದುಕಬೇಕನ್ನೋ ಆಸೆ ಇದ್ರೆ ನನ್ನ ಮಗಳ ವಿಷಯಕ್ಕೆ ಬರಬೇಡ.
ಬೇಟಿ ನಿಂದು ಅಪ್ಪ ನಿನ್ಗೆ ಸಿಕ್ಕಿದ್ರು? ಯಾವಪ್ಪ? ಅದೇ ಚಿದಂಬರ ಸಾಬ್ ಬೇಟಿ. ಅವ್ರಿಗೂ ನನ್ಗೂ ಯಾವ್ದೇ ತರ ಸಂಬಂಧ ಇಲ್ಲ ಅಂತ ನಿಮ್ಗೆ ಅವತ್ತು ಹೇಳಿದೆ ತಾನೇ ನಾನು. ನೋಡಿ ಚಾಚಾ, ಅವ್ರು ಯಾವತ್ ಆದಿತ್ಯ ಹಿಂಗ್ ಮಾಡ್ಸಿದ್ರು ಅವತ್ತಿಂದ ಅವ್ರು ನನಗೆ ಏನೂ ಅಲ್ಲ. ಬೇಟಿ ಅವರು ನಿನ್ಗೆ ಹುಡ್ಕೊಂಡು ಇಲ್ಲಿ ಬಂದಿದ್ರು ಬೇಟಿ. ಬರ್ಲಿ ಬಿಡಿ, ಇನ್ನೊಂದು ಸಲ ಬಂದ್ರೆ ನಾನು ಇಲ್ಲ ಅಂತ ಹೇಳಿ ಕಳ್ಸಿ. ಬೇಟಿ ನೀನು ಅರ್ಪಿತಾ ಜೊತೆಗೆ ಯಾಕೆ ಹೋಗಿದ್ದು? ನನ್ ಶಿಶುವಿಯರ ಜಾಗನ ಮಾರೋದ್ರ ಬಗ್ಗೆ ಮಾತಾಡಕ್ ಕರ್ಕೊಂಡು ಹೋಗಿದ್ರು. ಕ್ಯಾ ಶಿಶುವಿಹಾರಕ್ಕೆ ಮಾರ್ತೀಯಾ? ಯಾಕೆ ಬೇಟಿ? ಅದು ಅಚ್ಚ ಜಾಗ ಐತಿ. ಅಲ್ಲಿ ಅರ್ಪಿತಾ ಅವರು ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿ ನನ್ನನ್ನು ಅದಕ್ಕೆ ಪಾರ್ಟ್ನರ್ ಆಗಿ ಮಾಡ್ಕೋತೀನಿ ಅಂತ ಹೇಳಿದ್ರು. ಬೇಟಿ ಅರ್ಪಿತಾ ಇದೆಯಲ್ಲ ಅದು ಒಳ್ಳೆ ಹೆಂಗ್ಸಲ್ಲ, ಅದ್ರ ಮಾತೇ ನೀನ್ ನಂಬೇಡ. ಈ ನಡುವೆ ನನಗೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗ್ತಿಲ್ಲ ಚಾಚಾ. ಇಲ್ಲಿ ಒಬ್ಬೊಬ್ರಿಗೂ 2-3 ಮುಖಗಳಿವೆ. ಬೇಟಿ ನಿಂದು ಕೈ ಒಳಗೆ ಏನು ಅದು? ದುಡ್ಡು. ಯಾವ ದುಡ್ಡು ಬೇಟಿ? ಇಷ್ಟೊಂದೈತೆ? ನಾನು ಶಿಶುವಿಯರ ಸೈಟ್ ನ ಮಾರ್ತಾ ಇದ್ದೀನಿ, ಅದ್ರ ಅಡ್ವಾನ್ಸ್ ಇದು. ಬೇಟಿ ಶಿಶುವಾರಗೆ ಮಾರ್ತೀನಿ ಅಂತ ನನಗೆ ಒಂದು ಮಾತು ಹೇಳಿಲ್ಲಲ್ಲ ಬೇಟಿ. ನೀವು ಚಿದಂಬರಂ ಹತ್ರ ಏನೋ ಡೀಲ್ ಮಾಡ್ತಾ ಇದ್ದೀರಾ, ಆ ಡೀಲ್ ಏನು ಅಂತ ಹೇಳಿ, ನಾನು ಎಲ್ಲಾ ವಿಷಯನೂ ನಿಮ್ಮನ್ನ ಕೇಳ್ಬಿಟ್ಟೆ ಮಾಡ್ತೀನಿ. ಅರೆ ನಮ್ದು ಚಿದಂಬರ ಸಾಬ್ ಜೊತೆಗೆ ಯಾವ ಡೀಲು ಮಾಡ್ಕೊಂಡಿಲ್ಲ ಬೇಟಿ. ಸರಿ ಬಿಡಿ, ನಾನು ನನ್ನ ಜಾಗನ ಅರ್ಪಿತಂಗ್ ಮಾರ್ತೀನಿ, ನೀವೇನದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅರ್ಪಿತಾಗೆ? ಯಾಲ ಬೇಟಿ ಅರ್ಪಿತಾಗೆ ಯಾಕೆ ಮಾರ್ತಿ? ಅದು ಒಳ್ಳೆ ಹೆಂಗ್ಸಿಲ್ಲ. ನಿನಗೆ ಮುಂಚೆ ಎಲ್ಲ ಎಷ್ಟು ತೊಂದರೆ ಕೊಟ್ಟಿದೆ ಇಲ್ಲ, ಅದೆಲ್ಲ ನಿನ್ಗೆ ಗೆಪ್ತಿ ಇಲ್ಲ. ನನ್ನ ಹತ್ರ ಅರ್ಪಿತಾ ಅವ್ರು ಬಂದು ಜಗಳ ಆಡೋದಕ್ಕೆ ಕಾರಣ ನಿಮ್ಮ ಚಿದಂಬರಮ್ಮೆ. ಆ ಚಿದಂಬರಮ್ಮೆ ನನ್ನ ಜಾಗ ಹೊಡೆಯೋದಕ್ಕೆ ಅರ್ಪಿತಾ ಅವ್ರನ್ನ ಕಳಿಸ್ತಾ ಇದ್ದಿದ್ದು. ನೈ ಬೇಟಿ ಇದೆಲ್ಲ ಬಿಲ್ಕುಲ್ ಸುಳ್ಳು ಹೇಳ್ತಿದ್ದಾರೆ. ಹೋಗ್ಲಿ ಬಿಡಿ ಚಾಚಾ, ಅದು ನನ್ನ ಸೈಟು, ನಾನು ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ. ಆ ಚಿದಂಬರಂ ಏನಾದರೂ ಮತ್ತೆ ನನ್ನ ಕೇಳ್ಕೊಂಬಂದ್ರೆ ನಾನು ಇಲ್ಲ ಅಂತ ಹೇಳಿ ಕಳಿಸಿ. ಅಮ್ಮ, ಆರ್ತಿ ಅವರೇ ನೀವು ರೆಡಿ? ನಾ ಗಾಡಿ ಬಂದಿದೆ. ಹಾ ಅಮ್ಮ ಇಲ್ಲಿ? ಅಮ್ಮ ರೆಡಿ? ನಾ ಗಾಡಿ ಬಂತು. ನಾನ್ ರೆಡಿಪಾ, ನಿನ್ ಮಕ್ಳು ರೆಡಿ ನೋಡು. ಹೌದಲ್ವಾ? ಪಿಕ್ನಿಕ್ ಅರೇಂಜ್ ಮಾಡಿರೋ ಕೋಆರ್ಡಿನೇಟರ್ ಕಾಣಿಸ್ತಾ ಇಲ್ಲ. ಒಂದ್ ನಿಮಿಷ ಸೂರ್ಯರನ್ನ ಕರ್ಕೊಂಡು ಬರ್ತೀನಿ. ಸಾಕ್ಷಿ, ನಾವು ಹೋಗ್ತಿರೋದು ಪಿಕ್ನಿಕ್ಗೆ, ನಿನ್ ಗಂಡೋಡ ಶಾಸ್ತ್ರಕ್ಕಲ್ಲ. ನಿಮ್ಮ ಜೊತೆ ಬರುತ್ತಾ ಇರೋ ಕೊನೆ ಪಿಕ್ನಿಕ್ ಅಲ್ವಾ ಅಮ್ಮ ಇದು, ಅದಕ್ಕೆ ನಾನು ಚೆನ್ನಾಗಿ ರೆಡಿ ಆಗ್ಬೇಕಲ್ವಾ. ಕೊನೆ ಪಿಕ್ನಿಕಾ? ಏನ್ ಹೇಳ್ತಾ ಇದೀಯ ನೀನು? ಯಾಕಮ್ಮ ಎಲ್ಲದಕ್ಕೂ ಗಾಬರಿ ಆಗ್ತೀರಾ? ನನ್ನ ಮದುವೆ ಆದಮೇಲೆ ಈ ರೀತಿ ನಾವೆಲ್ಲರೂ ಒಟ್ಟಿಗೆ ಪಿಕ್ನಿಕ್ಗೆ ಹೋಗೋಕ್ಕಾಗುತ್ತೋ ಇಲ್ವೋ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಟೈಮ್ ಆಯ್ತು, ಬನ್ನಿ ಹೊರಡೋಣ. ಡ್ಯಾಡಿ, ಅಜ್ಜಿ ನನ್ನ ಡ್ರೆಸ್ ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದ್ಯಾ ಪುಟ್ಟಿ. ನೀವೆಲ್ಲರೂ ರೆಡಿನಾ? ಹೊರಡೋಣ. ನಾವ್ ರೆಡಿ ಕಣೆ. ನಿನ್ ತಮ್ಮ ಇನ್ನು ರೂಮಿಂದ ಹೊರಗಡೆನೆ ಬಂದಿಲ್ಲ. ಇತ್ತೀಚೆಗೆ ಅವ್ನು ಹುಡುಗಿರ್ ತರ ಅಲಂಕಾರ ಮಾಡ್ಕೊಳ್ಳೋಕೆ ಶುರು ಮಾಡ್ಬಿಟ್ಟಿಯ ನೋಡು. ನೋಡಿ ಮೇಡಮ್, ನೀವು ಯಾವುದಕ್ಕೂ ಹೆದರ್ಕೊಳ್ಬೇಡಿ. ಏನಾಯ್ತು ಅಂತ ಹೇಳಿ. ಸರ್, ನೀವು ಬಂದು ಹೋದ್ಮೇಲೆ ನಿಮ್ಮ ಇನ್ನೊಬ್ಬ ಇನ್ಸ್ಪೆಕ್ಟರ್ ಧರಣೀಂದ್ರ ಅವರು ನಮ್ಮನೆಗೆ ಬಂದಿದ್ರು ಸರ್. ಅವ್ರು ನಮ್ಮನ್ನ ಹೆದರಿಸಿ ನೀವು ಈ ಏರಿಯಾ ಬಿಟ್ಟು ಹೋಗಿ ಅಂತ ನಮ್ಮ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ ಸರ್. ಹೌದಾ? ಧರಣೀಂದ್ರ ಎಷ್ಟೊತ್ತಿಗೆ ಬಂದಿದ್ರು ಅಲ್ಲಿಗೆ? ನೀವು ಹೋದ ಮಾರನೇ ದಿವಸವೇ ಬಂದಿದ್ರು ಸರ್. ನಾನು ಬಂದಿದ್ದು ಅವ್ರಿಗೆ ಹೇಳ್ಬಿಟ್ರಾ? ಇಲ್ಲ ಸರ್, ಹೇಳಲಿಲ್ಲ. ನೀವೇನು ಯೋಚನೆ ಮಾಡಬೇಡಿ ಮೇಡಮ್. ಧರಣೀಂದ್ರ ನಿಮಗೆ ತೊಂದರೆ ಕೊಡದೇ ಇರೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಸರ್ ಏನಿಲ್ಲ, ಸೌಜನ್ಯ ತಾಯಿಗೆ ಧರಣೀಂದ್ರ ಹೋಗಿ ಈ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಹೋಗಿ ಅಂತ ಬೆದರಿಕೆ ಹಾಕಿ ಬಂದಿದ್ದಾರಂತೆ. ಅದಕ್ಕೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಬೆಟರ್ ಸರ್. ಆಮೇಲೆ ಮುಂದೆ ಏನು ಮಾಡಬೇಕು ಅಂತ. ಸಾಕ್ಷಿ, ಕಮಿಷನರ್ ಸರ್ ಲೈನಲ್ಲಿದ್ದಾರೆ. ದೊಡ್ಡರ್ಯ, ಇವತ್ತು ನೀನು ಕೆಲ್ಸಕ್ಕೆ ರಜಾ ಹಾಕ್ತಾ ಇದೆಯಾ, ನಮ್ಮ ಜೊತೆ ಪಿಕ್ನಿಕ್ ಬರ್ತಾ ಇದೆಯಾ ಅಷ್ಟೇ. ಪ್ಲೀಸ್ ಕಣೆ ಸಾಕ್ಷಿ, ನನಗೆ ತುಂಬಾ ಕೆಲಸ ಇದೆ, ನೀವು ಹೋಗಿ ಬನ್ನಿ. ನೋಡು, ನೀನು ಇವತ್ತು ಪಿಕ್ನಿಕ್ ಬರಲಿಲ್ಲ ಅಂದ್ರೆ ನನ್ನ ಮೇಲೆ ನಿನ್ಗೆ ಯಾವುದೇ ರೀತಿ ಕಾಳಜಿ ಅಕ್ಕರೆ ಇಲ್ಲ ಅಂತ ಅನ್ಕೊಳ್ತೀನಿ. ಇದು ಮೋಸ ಕಣೆ. ಈ ತರ ಸೆಂಟಿಮೆಂಟಲ್ ಆಗಿ ಮಾತಾಡಿ ನನ್ನ ಕಟ್ ಹಾಕ್ತೀಯ. ಮೋಸ ಅಲ್ಲ ಕಣೋ, ಪ್ರೀತಿ. ನಾವೆಲ್ಲರೂ ನಿನಗೋಸ್ಕರ ಕಾಯ್ತಾ ಇದೀವಿ. ಬೇಗ ರೆಡಿಯಾಗಿ ಬರಬೇಕು, ಓಕೆ? ನಜೀರ್ ಭಾಯ್, ನಿರೋಷ ಬಂದು ತಾನೆ? ಬಂದ್ಲು? ಇಲ್ಲ ಇಲ್ಲ ಸಬ್ ಬಂದಿಲ್ಲ. ಬಂದ್ಲು ಅಂತಿದ್ದೀರಾ, ಇಲ್ಲ ಅಂತಿದ್ದೀರಾ? ನಿಜ ಹೇಳಿ. ಇಲ್ಲ ಸಬ್ ಬಂದಿಲ್ಲ. ನಜೀರ್ ಭಾಯ್ ನಿಜ ಹೇಳಿ, ಇದು ನಿರೋಷ ಭವಿಷ್ಯದ ಪ್ರಶ್ನೆ. ಅರ್ಪಿತಾ ಇವಳ ಹತ್ರ ಆ ಸೈಟ್ ಕಿತ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾಳೆ. ಅವಳು ತುಂಬಾ ಡೇಂಜರಸ್ ಹೆಂಗ್ಸು. ಇದು ನಿರೋಷಕ್ಕೆ ಗೊತ್ತಾಗಲ್ಲ, ಅವಳು ತುಂಬಾ ಇನ್ನೋಸೆಂಟ್ ಇದ್ದಾಳೆ. ನಾನ್ ಇನ್ನೋಸೆಂಟು ನಿಜ, ಆದ್ರೆ ನೀವು? ನಿರೋಷ, ನನ್ ಮಾತು ಕೇಳು. ಆದಿತ್ಯನಿಗೆ ಯಾಕೆ ಹೀಗೆ ಮಾಡಿದ್ರಿ?
ಅವ್ನ್ ಕೈ ಕಾಲ್ ಬರ್ದಿರೋಗೆ ಮಾತ್ ಬರ್ದಿರೋಗ್ ಮಾಡಿದ್ರಲ್ಲ, ಯಾಕೆ? ಏನ್ ತಪ್ಪು ಮಾಡಿದಾನ ಅವನು? ಅನ್ಯಾಯವಾಗಿ ಅವ್ನ ಜೀವನನೇ ಹಾಳು ಮಾಡ್ಬಿಟ್ರಲ್ಲ. ಹೇಗಿದೆ ಗೊತ್ತಾ ಆದಿತ್ಯ? ಮುಂಚೆ ಹುಲಿ ತರ ಇದ್ದ, ಆದ್ರೆ ಇವಾಗ ಹಸುಗೂಸಿನ ತರ ಆಗ್ಬಿಟ್ಟಿದಾನೆ. ಯಾಕ್ರಿ ಹಿಂಗ್ ಮಾಡಿದ್ರಿ? ಆದಿತ್ಯನಿಗೆ ನಾನು ಹಾಗೆ ಮಾಡಿಲ್ಲ ಮಗಳೇ ಅಂತ ಕರಿಬೇಡಿ ನನ್ನನ್ನ. ಆದಿತ್ಯ ಹುಷಾರಾಗಿ ಬರ್ತಿದ್ದಾನೆ. ಅವನು ಒಂದು ಸಲ ಹುಷಾರಾಗಿ ಬರ್ಲಿ, ಆಗ ನಿಮಗೆಲ್ಲ ಕಾದಿದೆ. ಆ ನರಸಿಂಹ ಹಿರಣ್ಯಕಶಿಪು ಹೊಟ್ಟೆ ಬಗ್ದಾಗೆ ನಿಮ್ಮ ಹೊಟ್ಟೆನು ಬಗಿತಾನೆ, ನೋಡ್ತಾ ಇರಿ. ಚಿದಂಬರಂ, ತಗೋ ನಿಮ್ ದುಡ್ಡು. ಹೋಗಿ ಇಲ್ಲಿಂದ. ಇನ್ನು ಮುಂದೆ ಇಲ್ಲಿಗೆ ಏನಾದ್ರೂ ಮಗಳೇ ಅಂತ ಹೇಳ್ಕೊಂಡ್ ಬಂದ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಹೊರಟೋಗಿ. ನಾವೆಲ್ಲರೂ ಒಟ್ಟಿಗೆ ಪಿಕ್ನಿಕ್ ಹೋಗಿ ಎಷ್ಟು ವರ್ಷಗಳಾಗೋಗಿತ್ತಲ್ವಾ? ಹೌದಮ್ಮ, ನಮ್ ಕೆಲಸದ ಬಿಸಿ ನಡುವೆ ಇದನ್ನೆಲ್ಲ ಮರ್ತ್ಬಿಟ್ಟಿದ್ವಿ. ಸಾಕ್ಷಿ ಕಾರಣದಿಂದ ಇವತ್ತು ನಾವೆಲ್ಲ ಪಿಕ್ನಿಕ್ ಹೋಗ್ತಾ ಇದ್ವಿ. ಮದ್ವೆ ಆದ ಹೊಸದ್ರಲ್ಲಿ ನಾನ್ ನಿಮ್ಮ ಅಪ್ಪನ ಜೊತೆ ಊಟಿಗೆ ಹೋಗಿದ್ ನೆನಪಾಗ್ತಾ ಸುಮ್ನೆ ಇರೋ ಕೋತಿಗಳ. ಅವ್ರೇನೋ ಮಕ್ಳು, ನೀನು ಹಾಗೆ ಆಡ್ತಿಲ್ಲ ಸೂರ್ಯ. ನಾನಿವತ್ತು ಚಿಕ್ಕ ಮಗು ತರ ಇರ್ಬೇಕು ಅಂತ ಅನ್ಕೊಂಡಿದ್ದೀನಿ. That's the spirit, Dad. ಅಂತ್ಯಾಕ್ಷರಿ ಆಡೋಣ. ಆರ್ಯ, ನೀನೇ ಶುರು ಮಾಡು. ಏನೋ ನೀನೇ ಶುರು ಮಾಡ್ಬೇಕು. ಹಾ, ಓಕೆ. ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯ ಚಂದ್ರರು, ಅವರೇ ಸೂರ್ಯ ಚಂದ್ರರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು. ಆರ್ಯ, ಈಗ ನೀನು ಕೊನೆ ಅಕ್ಷರ ರು. ಹಾಟಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ, ರೂಬಾರು ರೂಬಾರು. ಈ ಮನಸ್ಸಿನ FM ಅಲ್ಲಿ ನಿಂದೆ ಹಾಡಿದೆ, ರೂಬಾರು ರೂಬಾರು. ಸುರಾಂಗನಿ ಸುರಾಂಗನಿ, ನಾನೊಬ್ನೇ ಇಲ್ಲಿ ಅಚ್ಚಲಾಡಕ. ಹಾಟಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ. ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ, ಇಲ್ಲಿ ನಾನು ನನ್ನ ಗಂಡ ನನ್ನ ಮಗುವೇ, ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ. ದೇವಲೋಕ ಪ್ರೇಮಲೋಕ ನನ್ನ ಮನೆಯೀಗ, ಇಲ್ಲಿ ನಾನು ನನ್ನ ಹೆಂಡತಿ ನನ್ನ ಮಗುವೇ, ಪ್ರತಿ ರಾತ್ರಿ ಪ್ರತಿ ಹಗಲು ಬರಿ ನಗುವೇ. ಆರ್ತಿ, ನನ್ನನ್ನೇ ಬಿಟ್ಬಿಟ್ಟಿಯಲ್ಲೇ? ಸರಿಮಾ, ಹಾಗಾದ್ರೆ ನಿಮ್ಗೋಸ್ಕರ ಒಂದು ಹಾಡು ಹಾಡ್ತೀನಿ. ನಮ್ಮ ಮನೆಯಲ್ಲಿ ದಿನವೂ ನಿನಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ, ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ಪ್ರೀತಿಯ ಯಜಮಾನ. ನಾನ್ ಈಗಿನ ಕಾಲದ ಹಾಡೆಲ್ಲ ಆಡಲ್ಲಪ್ಪ, ನಾನ್ ನಮ್ ಕಾಲದೇ ಹಾಡು. ಆಡ್ಲೇಬೇಕಮ್ಮ. ಇಲ್ಲ ಇಲ್ಲ, ನನಗೆ ನಿಮ್ ಕಾಲದ ಹಾಡ್ ಬರಲ್ಲ. ಅಯ್ಯೋ ಸುಮ್ನೆ ರೀ ಅಮ್ಮ, ನಿಮ್ಗೆ ಯಾವ ಸಾಂಗ್ ಇಷ್ಟ ಬರುತ್ತೆ ಹಾಡು ಹಾಡಿ. ಓಕೆ, ಡನ್. ರಾಮಬಳ್ಳಿಯ ಮಿಂಚು ಕಣ್ಣು ಕತ್ತಿಯ ಅಂಚು, ಹೊರಗೆ ಬಿದ್ದಾಗಲೇ ಅರುವೆ ಸಂಚು.
ಅಜ್ಜಿ ತಾತಂಗಿ ಇದೇ ಹಾಡು ಹೇಳಿ ಮರಲ್ ಮಾಡಿದ್ದ. ಈಗ ಅಜ್ಜಿದಾಯ್ತು, ಈಗ ನೀವು ಒಂದೊಳ್ಳೆ ಹಾಡು ಹಾಡ್ಬೇಕು. ಹಾಡಿದಲ್ಲ ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುಗಿಲ್ಲ ಹೂವಾಡವಾಯಿತೋ ಎನಿಸುತ್ತಿದೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುಗಿಲ್ಲ ಹೂವಾಡವಾಯಿತೋ ಎನಿಸುತ್ತಿದೆ. ಆರತಿಯೇ ಧರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ